ನೋಡಿ, ಇದನ್ನು ನಾವು ಎಂದೋ ಹೇಳಿದ್ವಿ. ನೇಹಾ ಹಿರೇಮಠ್ ಇರ್ಬೋದು, ಅಂಜಲಿ ಅಂಬಿಗರ್ ಇರ್ಬೋದು, ಮೊನ್ನೆ ತಾನೇ ಸ್ವಾತಿ ಇರ್ಬೋದು, ನಮ್ಮ ಹಿಂದೂ ಹೆಣ್ಮಕ್ಳನ್ನ, ಹಿಂದೂ ಯುವಕರನ್ನ ಈ ಲವ್ ಜಿಹಾದ್ ನೆಪದಲ್ಲಿ ನಮ್ಮ ಹಿಂದೂ ಹೆಣ್ಮಕ್ಳನ್ನ ಇವತ್ತೇನು ಬಲಿಯಾಗ್ತಿದ್ದಾರೆ. ಮತ್ತು ಕೆಲವು ನಮ್ಮ ಹಿಂದೂ ಯುವಕರನ್ನು ಸಹ ಬರ್ಬರ ಹತ್ಯೆ ಮಾಡ್ತಿದ್ದಾರೆ. ನಾವು ಅಂದೇ ಹೇಳಿದ್ವಿ, ಇದು ಕುತ್ರ ಒಂದು ಬುಲ್ಡೇಜರು ಮತ್ತು ಎರಡನೇದು ಈ ಎನ್ಕೌಂಟರ್ ಅಂತ ಮಾಡಿದಲ್ಲ, ನಿಜವಾಗ್ಲೂ ಒಬ್ಬ ಮಹಿಳಾ PS ಅನ್ಪೂರ್ಣಮ್ಮ, ನಾನು ನಿಜವಾಗ್ಲೂ ಶ್ಲಾಘನೆ ಮಾಡ್ತೀನಿ, ಅಭಿನಂದಿಸ್ತೀನಿ. ಮಾನವೀಯತೆಯನ್ನು ಬರ್ತದೆ. 5 ವರ್ಷ ಒಬ್ಬ ಬಾಲಿಕೆ ಮೇಲೆ ಅಮಾನುಷವಾಗಿ ಅತ್ಯಾಚಾರ ಮಾಡಿ ಬರ್ಬರ ಹತ್ಯೆ ಮಾಡಿರಲ್ಲ. ಯಾವುದೇ ಪಕ್ಷ ಇರ್ಬೋದು, ಸಮುದಾಯ ನಿಜವಾಗ್ಲೂ ಸಹಿಸೋಕ್ಕೆ ಸಾಧ್ಯವೇ ಇಲ್ಲ. ಆ ಒಬ್ಬ ಮಹಿಳಾ PSI ದಕ್ಷತೆಯನ್ನು ನಾವು ಮೆಚ್ಚಬೇಕು. ಸರ್ಕಾರ ನಿಜವಾಗ್ಲೂ ಆ ಬಾಲಿಕೆಯ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಮತ್ತು PSI ಅನ್ಪೂರ್ಣಮ್ಮಗೆ ಪ್ರಶಸ್ತಿ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಯಾರು ಹೇಳಿದ್ದು? ಹೇಳ್ತಾರಣ್ಣ, ಖರ್ಗೆನೆ ಮೊನ್ನೆ ಅಹಮದಾಬಾದ್ನಲ್ಲಿ ಎಷ್ಟು ಮಟ್ಟಿಗೆ ಗೌರವ ಕೊಡಿದ್ರೆ ಖರ್ಗೆ ಅವರು ಆತ್ಮಾವಲೋಕನ ಮಾಡಿಕೊಳ್ಳಿ. ನೋಡಿ, ಭೀಮ ಹೆಜ್ಜೆ 100 ವರ್ಷ ಆಯಿತು. ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪ್ಪಾಣಿ 10-11 ಏಪ್ರಿಲ್ 10-11 ಮೊನ್ನೆಗೆ 2 ವರ್ಷ ಅಲ್ಲ, ಈ 100 years ಆಯಿತು. ಈ ಶತಮಾನೋತ್ಸವ ಕಾಂಗ್ರೆಸ್ನಲ್ಲಿ ನೆನಪಡ್ಕೊಳ್ತಾರ? ಯಾಕೆ ಇದ್ರ ಬಗ್ಗೆ ನೆನಪಡ್ಕೊಳ್ತಾರೆ? ಇದ್ರ ಬಗ್ಗೆ ಮಾತಾಡ್ತಲ್ಲ. ಮಹಾತ್ಮ ಗಾಂಧೀಜಿಯವರು ಶತಮಾನೋತ್ಸವ ಸುವರ್ಣಸೌಧದಲ್ಲಿ ಆಚರಿಸಿದ್ರು. ನಾವ್ಯಾರು ಮಹಾತ್ಮ ಗಾಂಧೀಜಿ ವಿರೋಧಿಗಳಲ್ಲ, ಅಹಿಂಸೆ ಮಹಾತ್ಮ ಗಾಂಧೀಜಿ ಗೌರವಿಸ್ತೀವಿ. ಆದರೆ ಇವ್ರಿಗೆ ಯಾಕೆ ಅಂಬೇಡ್ಕರ್ ನೆನಪರಿಲ್ಲ? ಅಂಬೇಡ್ಕರ್ ಕೇರ ಓಟ್ಗೋಸ್ಕರ ರಾಜಕಾರಣ ಮಾಡೋರು, ಲಿಪ್ಸ್ ರಾಜಕಾರಣ ಯಾರು ಮಾಡ್ತಾರೆ ನೀವೇ ನೋಡ್ಕೊಳ್ರಿ. ಖರ್ಗೆ ಅವರೇ, ನೀವು ಹಿರಿಯರು, ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ, ಅರ್ಥ ಮಾಡ್ಕೊಳ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ.